ಹಲೋ आपका ये कानून बना है, मालूम है क्या बना है? ड्राइवर लोग एक्सीडेंट किया तो 10 साल आपका जेल है। आप क्यों गाड़ी चल रहे हैं? हाँ, इसीलिए आप एक दिन रुक के आप सेल्फ प्रोटेस्ट करना। आपका अभी एक नया कानून ड्राइवर लोग एक्सीडेंट किया तो 10 साल आपका ये स्ट्राइक कर रहा है। आप एक बार ये गाड़ी रुकना ले लो ಒಂದು 45 ಗಾಡಿ 45 ಟ್ರಾನ್ಸ್ಪೋರ್ಟ್ ಐತಲ್ಲ మెడికల్ సర్వీస్ ఇచ్చినట్లా బామా ನಿಮಗೋಸ್ಕರ ಮಾಡ್ತಾ ಇರೋದು 10 ವರ್ಷ ಜೈಲು ನೀವು ಕೆಲಸ ಎಲ್ಲರೂ ಈ ಕಡೆ ಬಂದು ಯಾಕಂತಂದ್ರೆ ಬಹಳ ದಿನಗಳ ಕನಸು ಅಂತ ನಮ್ಮ ಗೌರವ ಅಧ್ಯಕ್ಷರು ಸುಮಾರು 50 ವರ್ಷಗಳು ಅವರು ಇವತ್ತು ನಮ್ಮ ಈ ಹೋರಾಟಕ್ಕೆ ಬಂದಿರೋದು
ನಮಗೆಲ್ಲ ಖುಷಿಕರವಾದಂತ ಸಂಗತಿ. ಅಂತವ್ರಿಗೆ ಸ್ಫೂರ್ತಿ ನಮ್ಮ ಗೌರವಾಧ್ಯಕ್ಷರು. ಇವರನ್ನು ನೋಡಿ ಹಲವಾರು ಪಡಿಬೇಕು ಅನ್ನೋದೊಂದು. ಮೊದಲೇ ಒಂದು 5,000 100 500 ದಂಡನ 5,000 20,000 ಮಾಡಿದ್ದಾರೆ. ಅದು ವಿತ್ಡ್ರಾ ಮಾಡಬೇಕು ಅಂತ ನಮ್ಮ 2 ಬೇಡಿಕೆ ಕೇಂದ್ರ ಸರ್ಕಾರದ ಮೇಲಿದೆ. ರಾಜ್ಯ ಸರ್ಕಾರದ ಮೇಲೆ ಏನಾಗಿದೆ, ಪ್ರತಿಯೊಂದಕ್ಕೂ ಅಡ್ಡ ಹಾಕ್ತಾರೆ. ಬ್ಲ್ಯಾಕ್ ಲಿಸ್ಟ್ ಅಂತ. ನಾವು ಯಾವುದೋ RTO ಹೋಗಿರ್ತೀವಿ, 500 ಕಿಲೋಮೀಟ್ರ್ ಅಲ್ಲಿ ಹೋಗಿರ್ತೀವಿ, ಇಸ್ಕೊಂಬನ್ನಿ ಕೇಸು ಅಂತಾರೆ. ಅದು ಏನದು ನನಗೆ ಅರ್ಥ ಆಗಲಿಲ್ಲ. ಮೊದಲು ಈ ಥರ ಇರಲಿಲ್ಲ. ಬ್ಲ್ಯಾಕ್ ಲಿಸ್ಟ್ ಮಾಡೋದು ಎಲ್ಲೋ ನೋಟಿಸ್ ಕೊಡೋದು ಸಹಜ, ತಕ್ಷಣ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. ನಾವು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಕೆಲಸ ಮಾಡೋದ್ರಿಂದ ತೊಂದರೆ ಆಗ್ತದೆ. ನೀವು ಸೋಷಿಯಲ್ ಎಲಿಮೆಂಟ್ಸ್ ಅಂತ ಸರ್ಕಾರ ಹೇಳಿದ್ರೆ ನಾವು ನಿಲ್ಲಿಸ್ತೀವಿ, ನೀವೇ ಬದುಕೊಡಿ ಅಂತ ಹೇಳ್ತೀವಿ ಅಷ್ಟೇ. ನಮಗೆ ಕೆಲಸ ಮಾಡೋಕ್ಕೆ ಸರ್ಕಾರ ಬಿಡ್ತಾ ಇಲ್ಲ. ಕೆಲಸ ಮಾಡೋಕ್ಕೆ ಬಿಡಿ, ಇಲ್ಲ ಅಂದರೆ ನಾವು ನಿಲ್ಲಿಸ್ತೀವಿ ಅಂತ. ಕಾನೂನು ಅಡಿಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರಾ? ಹೌದು. ಈಗ ಎಲ್ಲಾದರೂ ಒಂದು ಗಾಡಿ ಹೋದರೆ ಏನೋ ಒಂದು ಸುಮೋಟೋ ಕೊಡೋ ಕೇಸ್ ಅದು, ಯಾರು ಕಂಪ್ಲೇಂಟ್ ಕೊಡೋದಲ್ಲ. ಅಧಿಕಾರಿಗೆ ಲಂಚ ಕೊಡ್ತಾ ಇದ್ದರೆ ಏನೋ ಒಂದು ಬರೀತಾನೆ, ಬರುತ್ತೆ ಬ್ಲ್ಯಾಕ್ ಲಿಸ್ಟ್ ಆಗ್ತವೆ. ಯಾಕೆ ಬ್ಲ್ಯಾಕ್ ಲಿಸ್ಟ್ ಆಗ್ತೀಯಾ? ಮೊದಲು ಇರಲಿಲ್ಲ ಅದು, ಈಗ ಯಾಕೆ ಹೊಸದಾಗಿ ಕಾಣುತ್ತೆ? ಇಲ್ಲ, ಪ್ರತಿಯೊಂದು RTO ಇರ್ಬೋದು, ಬೇರೆ ಬೇರೆ ಕಡೆ ಚಾಲಕರಿಗೆ ಇದೆ ಹಿಂಸೆ, ಭ್ರಷ್ಟಾಚಾರ, ದುಡ್ಡು ಕೊಡದೇ ಇದ್ರೆ ಯಾವುದೋ ಒಂದು ಕೇಸ್ ಹುಡುಕಿ ಕೇಸ್ ಮಾಡ್ತಾರೆ ಏನೋ ಅಂತದ್ದು. ಹೌದು, ವಾಲಂಟಿಯರ್ ಸುಮೋಟೋ ಹಾಕೋ ಕೇಸ್ ಅದು, ಯಾರು ಕಂಪ್ಲೇಂಟ್ ಕೊಟ್ಟಿರೋಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಅವ್ನು ಹಾಕೋ ಕೇಸ್ ಅದು, ಅವನ ಮಾಮೂಲಿಗೆ ಅವನು ಹಾಕ್ತಾನೆ. ಸರ್, ಕಾಯ್ದೆ ಜಾರಿಗೆ ತರಕ್ಕೆ ಮುಂದಾದ್ರೆ ಕೇಂದ್ರ ಸರ್ಕಾರ ನಿಮ್ಮ ಮುಂದಿನ ಉಗ್ರ ಹೋರಾಟ ಯಾವ ರೀತಿ ಇರುತ್ತೆ? ಮುಂದಿನ ಹೋರಾಟ ಅಲ್ಲ, ಅವ್ರು ವಾಪಸ್ ತಗೊಳ್ಳೇಬೇಕು. ಹೋರಾಟ ಅಂತೂ ನಿಲ್ಲಿಸೋಲ್ಲ. ಈಗ ಪ್ರಾಮಿಸ್ ಮಾಡ್ತಾರೆ, ತಿರುಗಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಕ್ಕೆ ಬಂದರೆ ತಿರುಗಿ ನಿಲ್ಲಿಸ್ತೀವಿ. ಅಲ್ಲೇ ತನಕ ಹೋರಾಟ ಮಾಡ್ತೀರಾ? ತಮ್ಮ ಹೆಸರು ಸರ್? ಚೆನ್ನಾರೆಡ್ಡಿ ಅಂತ. ಇದು ನಮಗೆ ಎಲ್ಲ ಯಾರಿಗೂ ಸಹ, ಇನ್ಕ್ಲೂಡಿಂಗ್ ನಿಮ್ಮ ಮೀಡಿಯಾ ಮಿತ್ರರಿಗೂ ಸಹ ಈ ಮಾಹಿತಿ ಇಲ್ಲ. ಏಕಾಏಕಿ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಈ ತಂದಿದಂಥ ಮಾಹಿತಿಯನ್ನು ಮೊದಲು ನಮ್ಮ ಗೌರವಾಧ್ಯಕ್ಷರಾದಂಥ ಬಿ ಚೆನ್ನಾರೆಡ್ಡಿ ಸಾಹೇಬರಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ 3ನೇ ತಾರೀಕು ಒಂದು ಸಭೆಯನ್ನು ಕರೀತಾರೆ, ಇದೇ ತಿಂಗಳು ಕರೆದು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು, ಒಂದು ವೇಳೆ ಕೇಂದ್ರಕ್ಕೆ ಟೈಮ್ ಕೊಡೋಣ, ಆ ಸಮಯದಲ್ಲಿ ಹಿಂಪಡೆದಿಲ್ಲ ಅಂತಂದರೆ 17ನೇ ತಾರೀಕಿಂದ ನಾವು ಮಧ್ಯರಾತ್ರಿಯಿಂದ ಗಾಡಿಗಳನ್ನು ಓಡಿಸದೇ ಇರೋ ರೀತಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡೋಣ ಅಂತೇಳಿ ಮೊನ್ನೆ ಒಂದು ಸಭೆಯಲ್ಲಿ ನಮಗೆಲ್ಲರಿಗೂ ಕಿವಿ ಮಾತನ್ನು ಹೇಳಿದರು. ಅದರಂತೆ ಇವತ್ತು ಎಲ್ಲ ನಮ್ಮ ಬೊಮ್ಮಸಂದ್ರ, ಅತ್ತಿಬೆಲೆ ಮತ್ತು ಎಲ್ಲಿ ನಮ್ಮ ಆನೇಕಲ್ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಈ ವಾಹನಗಳನ್ನು ಇವತ್ತು ಸುಮಾರು ಜನ ನೀವು ನೋಡಿರ್ಬೋದು, ನಮ್ಮ ಸ್ವಾಭಿಮಾನಿ ಚಾಲಕರು ಎಲ್ಲರೂ ಸಹ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಹೋರಾಟವನ್ನು ಇನ್ನೂ ಯಶಸ್ವಿ ಮಾಡಬೇಕಂತೇಳಿ ನಾನೆಲ್ಲ ನಮ್ಮ ಸ್ಥಳೀಯ ಮುಖಂಡರಲ್ಲಿ ಕೇಳ್ಕೊತೀನಿ. ಈಗ ಕೇಂದ್ರ ನಿಮ್ಮ ಒಂದು ಒತ್ತಾಯಕ್ಕೆ ಮಣಿದೇ ಹೋದರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಖಂಡಿತ ಇದು ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿರಂತರ.